ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಡಿ ಕೆ. ಸ್ನೇಹಿತರೆ, ನನ್ನ ಹತ್ರ ಹಳೆ ವಿಡಿಯೋ ಒಂದು 3 ಡೇಸ್ದು ಮಿಸ್ ಆಗಿಬಿಟ್ಟಿದೆ. ಅಂದರೆ ಮೊಬೈಲ್ ಹ್ಯಾಂಗ್ ಆಗ್ತಿದೆ ಅಂದ್ಬಿಟ್ಟು ನಾನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಮರೆತುಬಿಟ್ಟು. ಸೊ ನಿಮ್ಗೆ ಅದಕ್ಕೇ ಟೋಟಲಿ ಒಂದು ವೀಕ್ದು ನಾನು ನಿಮ್ಗೆ ಅರ್ನಿಂಗ್ಸ್ ಕೊಡ್ತೀನಿ. ಸೊ ಬನ್ನಿ ಎಷ್ಟೆಷ್ಟು ಮಾಡಿದ್ದೀನಿ, ಏನು ಎತ್ತ. ಸೊ 3ನೇ ತಾರೀಕಿಂದ ಹಿಡಿದು 9ನೇ ತಾರೀಕುವರೆಗೂ ಎಷ್ಟು ಅಪ್ಡೇಟ್ ಮಾಡಿದ್ದೀನಿ, ಅಮೌಂಟ್ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೋಮವಾರ ಬಂದ್ಬಿಟ್ಟು 1942. ಏನು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಅಂದ್ಬಿಟ್ಟು ನಾನು 5 ಗಂಟೆಗೆ ರಿಟರ್ನ್ ಆಗಿಬಿಟ್ಟೆ. ಅವತ್ತು ಬಂದಿದ್ದು ಲೇಟು, ಹೋಗಿದ್ದು ಬೇಗ. ಸೊ ಅವತ್ತಿನ ಅರ್ನಿಂಗ್ಸು 1942 ಆಗಿತ್ತು. ಸೊ 4ನೇ ತಾರೀಕು ಬಂದ್ಬಿಟ್ಟು 6 ಆರ್ಡ್ರು ಕಂಪ್ಲೀಟ್ ಮಾಡಿದ್ದೀನಿ. 10 ಅವರ್ ಡ್ಯೂಟಿ ಅಂದ್ಕೊಳ್ಳಿ, 2637 ರೂಪಾಯಿ ಮಾಡಿದ್ದೀನಿ. ಸೊ ಅದಾದ್ಮೇಲೆ 5ನೇ ತಾರೀಕು 9 ಆರ್ಡ್ರು, ಒಳ್ಳೆ ಆರ್ಡ್ರುಗಳು ಅಂತ ಹೇಳ್ಬೋದು. ಯಾಕಂದರೆ ಅರ್ನಿಂಗ್ಸ್ ತುಂಬಾ ಚೆನ್ನಾಗಾಯಿತು. ಅವತ್ತು 10 ಗಂಟೆಗೆ ಬಂದಿದ್ರು ಕೂಡ ಸಂಜೆ ಲಾಸ್ಟು ನಾನು ಮಾಡಿದ್ದು 7:50ಕ್ಕೆ ಮಾಡಿದ್ದೀನಿ. ಭಾಳ ಹತ್ರ ಲಾಸ್ಟ್ ಆರ್ಡ್ರು 7:50ಕ್ಕೆ ಮಾಡಿದೆ. ಸೊ 3661 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅವತ್ತೊಂದು. ಸೊ 6ನೇ ತಾರೀಕು ಬಂದುಬಿಟ್ಟು 2750. ಸೊ ಅವತ್ತು ಕೂಡ 7 ಆರ್ಡ್ರು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 7ನೇ ತಾರೀಕು ಬಂತು ಅಂತಂದರೆ 3288 ರೂಪಾಯಿ ಮಾಡಿದ್ದೀನಿ. ಅವತ್ತು ಕೂಡ 6 ಆರ್ಡ್ರು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಎಲ್ಲ 10 ಗಂಟೆ ಮೇಲೇ ನಾನು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು, 10 ಗಂಟೆ ಮೇಲೇ ನಾನು ಆರ್ಡ್ರುಗಳನ್ನ ಸ್ಟಾರ್ಟ್ ಮಾಡೋದೇ ಹೊರತು ಬೆಳಿಗ್ಗೆ ಯಾವುದು ಬಂದಿಲ್ಲ. ಸೊ ಶನಿವಾರ ಕೂಡ 3000 ಚಿಲ್ಲರೆ ಮಾಡಿದ್ದೀನಿ, 3222, 8 ಆರ್ಡ್ರು. ಅವತ್ತು ನೋಡ್ಬೋದು ನೀವು 11 ಗಂಟೆ ನಾನು ಆರ್ಡ್ರ್ ಎತ್ಕೊಂಡಾಗ. ಸೊ ಹೇಗೆ ಹೋದರೂ ನನ್ನ ಅರ್ನಿಂಗ್ಸ್, ನನ್ನ ಟಾರ್ಗೆಟ್ ಬಂದು 3000 ಮೇಲೆ ಏನೇ ಆದರೂ ಅದು ನನ್ನ ಲಕ್ ಅಂತ ಹೇಳ್ಕೊಬೋದು ಅಷ್ಟೇ. ನನ್ನ ಟಾರ್ಗೆಟ್ ಬಂದು ಕಂಪ್ಲೀಟಾಗಿ 3000. ಸೊ ಭಾನುವಾರ ಬಂದ್ಬಿಟ್ಟು ನಾನು ಬೇಗನೆ ಬಂದೆ, ಯಾಕಂದರೆ ಸ್ವಲ್ಪ ಸಂಡೇ ಇರುತ್ತೆ, ಒಳ್ಳೆ ಆರ್ಡ್ರ್ ಕೊಡ್ತಾನೆ. ಬೆಳಿಗ್ಗೆ ಬಂದರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಬಂದೆ. 7:54ರಿಂದ ಹಿಡಿದ್ಬಿಟ್ಟು ನಾನು 8:30 ಗಂಟೆ ಮಾಡಿದ್ದೀನಿ. ಲಾಸ್ಟ್ ಆರ್ಡ್ರ್ ಬಂದ್ಬಿಟ್ಟು ಕನಕಪುರ ಕೊಟ್ಟೆ. ಸೊ ನನ್ನ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 4142 ರೂಪಾಯಿ. 9ನೇ ತಾರೀಕು 8 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ನನಗೆ 21,654 ರೂಪಾಯಿ. ಸ್ನೇಹಿತರೆ, ಪೋರ್ಟರ್ 3 ವೀಲರ್ ಇದು ನಂದು. ಸೊ ಪೋರ್ಟರ್ 3 ವೀಲರಲ್ಲಿ ನನ್ನ ಅರ್ನಿಂಗ್ಸು ನೀವು ನೋಡಿರ್ಬೋದು. ಸೊ ಇಷ್ಟು ನನಗೆ ಎಕ್ಸ್ಪೀರಿಯನ್ಸ್ 6 ಮಂತ್ ಅಷ್ಟೇ 3 ವೀಲರಲ್ಲಿ. 6 ಮಂತಿಂದ ನಾನು ಒಳ್ಳೆ ಆರ್ಡ್ರುಗಳನ್ನೇ ಮಾಡ್ತಾಯಿದ್ದೀನಿ. ನನಗಿಂತ ಚೆನ್ನಾಗಿ ಮಾಡೋರು ಇದ್ದಾರೆ, CNG ಅವರು. ನನಗಿಂತ ಸೂಪರಾಗಿ ಮಾಡ್ತಾರೆ ಆರ್ಡ್ರು CNG ಅವರು. ನನ್ನ ಸ್ನೇಹಿತನೇ ಒಬ್ಬ ಇದ್ದಾನೆ, ಅವನು ಇನ್ನೂ ಚೆನ್ನಾಗೇ ಮಾಡ್ತಾನೆ. ಯಾಕಂದರೆ ನಾನಾದರೆ 3000 2000ಕ್ಕೆಲ್ಲ ಬಂದಿದ್ದೀನಿ, ಎಷ್ಟು ದಿನ 2000 ಬಂದಿದ್ದೀನಿ. ಆದರೆ ಅವನು ಮಾತ್ರ ಸಂಪೂರ್ಣವಾಗಿ 3500-4000 ಕಂಟಿನ್ಯೂಸ್ ಆಗಿ ಮಾಡ್ತಾನೆ. ಇವಾಗ ಆಲ್ರೆಡಿ ಅವ್ನು ಮಾರ್ಕೆಟ್ಗೆ ಹೋಗಿದ್ದಾನೆ. ಈಗ ಆಲ್ರೆಡಿ 6:30 ಆಗ್ತಾಯಿದೆ. ಸೊ ಆಲ್ರೆಡಿ ಮಾರ್ಕೆಟ್ಗೆ ಹೋಗಿದ್ದಾನೆ ಅವನು. ಸೊ ನಾನಿನ್ನು ಹೋಗಿಲ್ಲ, ನಾನು ಇವಾಗ ಹೋಗ್ತಾ ಇದ್ದೀನಿ. ನಾನು ನೋಡೋಣ, ಅರ್ಲಿ ಮಾರ್ನಿಂಗ್ಸೇ ಹೋಗಿ ಇನ್ಮೇಲೆ ಮಾಡೋಣ ಅಂತ ವಿಡಿಯೋಗಳನ್ನ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಮೇಯ್ನು ನಮಗೆ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಎಫೆಕ್ಟ್ ನಾವು ನಮ್ಮ ಕೆಲಸದ ಮೇಲೆ ಹಾಕ್ತೀವಿ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊತೀವಿ, ಅದಂತೂ ಮಿಸ್ ಇಲ್ಲ. ಆದರೆ ನಿಮ್ಮ ಪ್ರೀತಿನೂ ಕೂಡ ಅಷ್ಟೇ ಇರಬೇಕು ನಮಗೆ. ಯಾಕಂದರೆ ನಾವು ಒಂದು ವಿಡಿಯೋದಲ್ಲಿ ನಿಮಗೆ ಏನೋ ಒಂದು ಒಳ್ಳೆಯ ಮಾಹಿತಿ ಕೊಡ್ತಾಯಿದ್ದೀವಿ ಅಂತ ಅನ್ಕೋತೀವಿ. ಅದೇ ಥರ ನಿಮ್ಮಲ್ಲೂ ಕೂಡ ನಮಗೆ ಸಪೋರ್ಟ್ ಬಂದರೆ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ವೀಡಿಯೋಗಳು ಮಾಡಬೇಕು. ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಏನು ಗೊತ್ತಿಲ್ಲ ಅದನ್ನು ಕೂಡ ನಾವು ತಿಳ್ಕೊಂಡು ನಿಮಗೆ ತಿಳಿಸ್ಬೋದು. 3 ವೀಲರಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು, ಏನು ಎತ್ತ ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ, ಇದು ನನ್ನ 1 ವಾರದ ಸಂಪೂರ್ಣ ಸಂಪಾದನೆ. ಸೊ ಈ ಸಂಪಾದನೆ ನನಗೆ ಕಂಫರ್ಟಬಲ್ ಆಗಿದೆ. ನನಗೇನು ಅಂತ ಮೋಸನೂ ಇಲ್ಲ, ಏನೂ ಇಲ್ಲ. ಯಾಕಂದರೆ ಸಂಪೂರ್ಣವಾಗಿ ನನಗೆ ಇದು ಕಂಫರ್ಟಬಲ್ ಆಗಿದೆ. ನನ್ನದು ಖರ್ಚೆಲ್ಲ ಹೋಗಿ ನನಗೆ ತೃಪ್ತಿಯಾಗಿ ಉಳಿದಿದೆ ಅಮೌಂಟು. ನನಗೆ ಮೋಸ ಇಲ್ಲ. ಯಾಕಂದರೆ ನಾನೊಂದು ಟಾರ್ಗೆಟ್ನ ಇಟ್ಕೊಂಡಿರ್ತೀನಿ. ಏನೇ ಆದರೂ ನನ್ನ ಟಾರ್ಗೆಟ್ ಅಮೌಂಟು ದಿನಕ್ಕೆ ಇಷ್ಟು ಉಳಿಬೇಕು, ಉಳಿಲಿಲ್ಲ ಅಂತಂದರೆ ನನಗೆ ವೇಸ್ಟೇ. ಆ ಥರ ಮೈಂಡ್ಸೆಟ್ಟಲ್ಲಿ ನಾನು ಸಂಪಾದನೆ ಮಾಡೋದು. ಅದಾದಮೇಲೆ ಎಷ್ಟೇ ಅಮೌಂಟ್ ಎಕ್ಸ್ಟ್ರಾ ಬರಲಿ ಅದು ಬೇರೆ ಲೆಕ್ಕ. ಆದರೆ ಒಟ್ಟಿನಲ್ಲಿ ನನ್ನ ಅಮೌಂಟ್ ಏನಿದೆ, ನನ್ನ ಟಾರ್ಗೆಟ್ ಏನಿದೆ ಅದು ಬೇರೆ ಲೆಕ್ಕ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಹೊಸಬ್ರು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.